ರಾಘವ್ ಚಡ್ಡಾ ಬೆನ್ನಲ್ಲೇ ಅರವಿಂದ್ ಕೇಜ್ರಿವಾಲ್ ಮತ್ತೊಂದು ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಈಗ ಗುಜರಾತ್ ಎಎಪಿಯ ಪ್ರಬಲ ವ್ಯಕ್ತಿಯೊಬ್ಬರು ಪಕ್ಷವನ್ನ ತೊರೆದಿದ್ದಾರೆ. ಹೌದು, ಸ್ಥಳೀಯ ಚುನಾವಣೆಗಳ ಫಲಿತಾಂಶಗಳು ಬರುವ ಮೊದಲೇ ಎಎಪಿ ಗುಜರಾತ್ ಪ್ರಧಾನ ಕಾರ್ಯದರ್ಶಿ ಸಾಗರ್ ರಬಾರಿ ಸೋಮವಾರ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದಾರೆ. 56 ವರ್ಷದ ಸಾಗರ್ ರಬಾರಿ ತಮ್ಮ ನಿರ್ಧಾರವನ್ನ ಫೇಸ್ಬುಕ್ ಪೋಸ್ಟ್ ಮೂಲಕ ಬಹಿರಂಗಪಡಿಸಿದ್ದಾರೆ. ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮತದಾನ ಮುಗಿದ ಒಂದು ದಿನದ ನಂತರ ಈ ಬೆಳವಣಿಗೆ ಸಂಭವಿಸಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಫಲಿತಾಂಶಗಳು ಇಂದು ಮಂಗಳವಾರ ಬಿಡುಗಡೆಯಾಗುವ ನಿರೀಕ್ಷೆ ಕೂಡ ಇದೆ. ತಮ್ಮ ಫೇಸ್ಬುಕ್ ಪೋಸ್ಟ್ನಲ್ಲಿ ಸಾಗರ್ ರಬಾರಿ ಆಮ್ ಆದ್ಮಿ ಪಕ್ಷದೊಂದಿಗಿನ ನನ್ನ ಪ್ರಯಾಣವನ್ನ ಇಂದು ಇಲ್ಲಿ ಕೊನೆಗೊಳಿಸುತ್ತಿದ್ದೇನೆ. ನಾನು ನನ್ನ ಪಕ್ಷದ ಸದಸ್ಯತ್ವ, ಹುದ್ದೆಗಳು ಮತ್ತು ಜವಾಬ್ದಾರಿಗಳನ್ನು ತ್ಯಜಿಸುತ್ತಿದ್ದೇನೆ. ನನ್ನ ಎಲ್ಲ ಸಹೋದ್ಯೋಗಿಗಳ ಬೆಂಬಲಕ್ಕಾಗಿ ನಾನು ಪ್ರಾಮಾಣಿಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವೈಯಕ್ತಿಕ ಸಂಬಂಧಗಳು ಮತ್ತು ಸ್ನೇಹಗಳು ಗೌರವಾನ್ವಿತವಾಗಿ ಉಳಿಯುತ್ತವೆ ಅಂತ ಬರ್ಕೊಂಡಿದ್ದಾರೆ. ತಮ್ಮ ನಿರ್ಧಾರವನ್ನ ಫೇಸ್ಬುಕ್ನಲ್ಲಿ ಪ್ರಕಟಿಸುವ ಮೊದಲು ಪಕ್ಷದ ಆಂತರಿಕ ವಾಟ್ಸ್ಆಪ್ ಗುಂಪಿನಲ್ಲಿ ತಿಳಿಸಿದ್ದೆ ಅಂತ ರಬಾರಿ ಹೇಳಿದರು. ಇನ್ನು ರಬಾರಿ ಅವರನ್ನ ತಳಮಟ್ಟದ ಕಾರ್ಮಿಕರು ಮತ್ತು ರೈತ ಸಮುದಾಯದ ಕೆಲವು ವರ್ಗಗಳಲ್ಲಿ ಪ್ರಭಾವಿ ನಾಯಕ ಅಂತ ಪರಿಗಣನೆ ಮಾಡಲಾಗ್ತಾ ಇದೆ.